ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ತಿಂಗಳು 13ನೇ ತಾರೀಕು ಆಗಸ್ಟಲ್ಲಿ ಗುರು ಅಸ್ತಂಗತದಿಂದ ಉದಯ ಆಗ್ತಾ ಇದ್ದಾರೆ. ಈಗ ಆಲ್ರೆಡಿ ಪ್ರತಿಯೊಂದು ರಾಶಿಗಳ ಲಗ್ನದ ಮೇಲೆ ಆಧಾರವಾಗಿಟ್ಟು ಮಾಡಿದ್ದೇನೆ. ಈ ಗುರು ಉದಯ 13ನೇ ತಾರೀಕು ಗ್ರಹಣ ಆದ ನಂತರ ತುಲಾರಾಶಿ ತುಲಾ ಲಗ್ನಕ್ಕೆ ಏನು ಜೀವನದಲ್ಲಿ ಈಗ ಕೆಲಸ, ಸಾಲದ ಬಾಧೆ ಅಥವಾ ಸಂಕಷ್ಟಗಳಿಂದ ತಾವು ಬಳಲ್ತಾ ಇದ್ರೋ, ಗುರು ಉದಯ ಆದ ನಂತರ ಏನಾದರೂ ಒಂದು ಬದಲಾವಣೆ ಬರುತ್ತಾ? ಅಟ್ಲೀಸ್ಟ್ ನೀವು ಪ್ರಯತ್ನ ಪಟ್ಟಿರ್ತಕ್ಕಂಥ ಕಾರ್ಯಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ, ಖಂಡಿತವಾಗಿ ತಂದುಕೊಡುತ್ತೆ. ತುಲಾರಾಶಿ ತುಲಾ ಲಗ್ನದವರು ಗಮನವಿಟ್ಟು ಕೇಳಿ, ಇದು ಭಾಳ ನಿಮಗೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ವಿಡಿಯೋ. ನಿಮಗೆ ದಶಮದಲ್ಲಿ ಗುರು ಉದಯವಾಗಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಮತ್ತು 3 ಮತ್ತು 6ರ ಅಧಿಪತಿ ಕೂಡ ಗುರು ಆಗಿರೋದ್ರಿಂದ, ಅದೇ ಗುರು ಅಲ್ಲಿ ಉಚ್ಚರಾಶಿಯಲ್ಲಿ ಕೂತು ಪಂಚಮ, ಸಪ್ತಮ, ನವಮ ದೃಷ್ಟಿಯನ್ನು ನೋಡೋದ್ರಿಂದ ಅಲ್ಲಿಂದ ಧನಸ್ಥಾನವನ್ನು ಗುರು ನೋಡುತ್ತೆ. ಗುರು ನೋಡ್ತಕ್ಕಂಥ ಸ್ಥಾನವನ್ನು ಯೂಶಲಿ ತುಂಬ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಗುರುವಿನ ತತ್ವ. ಅದಕ್ಕೆ ಹರಮುನಿದರು ಗುರು ಕಾಯುವನು ಅಂತಕ್ಕಂಥ ನಾನು ನೋಡಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ತುಲಾರಾಶಿಯವರಿಗೆ ಹಾಗೆ ಚತುರ್ಥ ಭಾವವನ್ನು ನೋಡುತ್ತೆ. ತುಲಾ ಲಗ್ನದಿಂದ ಚತುರ್ಥ ಭಾವವನ್ನು ನೋಡಿದಾಗ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ. 4ರ ಸ್ಥಾನ ಮಕರ ರಾಶಿಯನ್ನು ಕೂಡ ನೋಡುತ್ತೆ. ತನ್ನದೇ ಆಗಿರ್ತಕ್ಕಂಥ ರಾಶಿ ಮೀನರಾಶಿಯನ್ನು ಸಹಿತವಾಗಿ 9ರ ದೃಷ್ಟಿ ಬೀಳುತ್ತೆ. ಈ 4 ಮತ್ತು 5ರ ಅಧಿಪತಿ ಯೋಗಾಧಿಪತಿ ಅಂತ ಕರಿತೀವಿ. ತುಲಾ ಲಗ್ನಕ್ಕೆ ಯೋಗವನ್ನು ಕೊಡ್ತಕ್ಕಂಥ ಅಧಿಪತಿನೇ ವಕ್ರನಾಗಿ ಕೂತಿದ್ದಾನೆ 6ರ ಭಾವದಲ್ಲಿ. ಈ 6ರ ಸ್ಥಾನ ಯೂಶಲಿ ತುಲಾರಾಶಿ ತುಲಾ ಲಗ್ನಕ್ಕೆ ಖಂಡಿತವಾಗಿ ಸಾಲ ಬಾಧೆಯನ್ನು ಕಾಡ್ತಾ ಇದೆ, ಅದು ಸತ್ಯ. ಕೆಲಸದಲ್ಲಿ ಅಶ್ರದ್ಧೆ, ಒಂದೇ ಸ್ಟ್ರಾಟಜಿ ಇಲ್ಲ, ಒಂದ್ಸತಿ ಕೆಲಸ ಆ ಕಡೆ ಈ ಕಡೆ ಮನಸ್ಸು ತೊಳಲಾಟ, ಇವೆಲ್ಲವೂ ಕೂಡ ಇದೆ. ಮುಂದೆ ಗುರುವಿನ ಅನುಗ್ರಹದಿಂದ ನಿಮಗೆ ಫಲ ಖಂಡಿತವಾಗಿ ಲಭ್ಯವಾಗದಂದು ಖಂಡಿತ ಸತ್ಯ. ಏನು ಕೆಲಸವಿಲ್ಲದಲೇ ಮತ್ತೊಂದು ಎಲ್ಲ ವಿಚಾರದಲ್ಲಿ ಹಿನ್ನಡೆ ಇತ್ತೋ, ಈ ಹಿನ್ನಡೆಯಿಂದ ದೂರವಾಗದೆ ಗುರುವಿನ ತತ್ವ, ದಶಮ, ಹೆಸರು, ಕೀರ್ತಿ, ಪ್ರತಿಷ್ಠೆ. ಒಂದು ತುಲಾ ರಾಶಿ ತುಲಾ ಲಗ್ನಕ್ಕೆ ದಶಮದಲ್ಲಿ ಗುರು ಅಷ್ಟು ಪವರ್ಫುಲ್ ಇಲ್ಲದಿದ್ರು, ಯಾಕೆಂದರೆ ಕರ್ಮದಲ್ಲಿ ಗುರು ಸ್ವಲ್ಪ ವೀಕ್ನೆಸ್. ಆದರೆ ಉಚ್ಚಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಿ ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ರಾಜಕೀಯ ವಿಚಾರಗಳಲ್ಲಿ ತಾವು ಪ್ರಯತ್ನ, 3ರ ಸ್ಥಾನದ ಅಧಿಪತಿ ಆಗಿರೋದ್ರಿಂದ ತಮ್ಮ ಧಾರ್ಮಿಕವಾಗಿರ್ತಕ್ಕಂಥ ಪ್ರಯತ್ನ, ಶ್ರದ್ಧಾಭಕ್ತಿಯ ಪ್ರಯತ್ನ ಖಂಡಿತ ತುಲಾರಾಶಿ ತುಲಾ ಲಗ್ನಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ. ಒಂದು ನಾನು ವೀಕ್ಷಕರಲ್ಲಿ ಒಂದು ತಿಳ್ಕೊಳ್ತೀನಿ, ನನ್ನ ವಿಡಿಯೋಸ್ನ ಸರಿಯಾಗಿ ನೋಡಿ. ಅರ್ಧ ಬರೀ ಟ್ಯಾಗ್ ಮಾಡ್ತಾರೆ ನೋಡಿ, ನೀವು ಖಂಡಿತ ಯಾವುದೇ ಆದಂಥ ಅಭಿಪ್ರಾಯಕ್ಕೆ ಬರಬೇಡಿ. ನಾನು ವೀಕ್ಷಕರಲ್ಲಿ ಒಂದೇ ಒಂದು ಮಾತು ಕೇಳ್ತೀನಿ, ಪ್ರತಿಯೊಬ್ಬರಿಗೂ ಕೂಡ ಸರಿಯಾದಂಥ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ. ನಿಮಗೆ ತುಲಾ ರಾಶಿ ಲಗ್ನ ಗೊತ್ತಿದ್ರೆ ಲಗ್ನ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲಗ್ನ, ಅಸೆಂಡೆಂಟ್. ರಾಶಿಯ ಮೂಲಕ ಕೆಲವ್ರಿಗೆ ನನ್ನ ರಾಶಿ ಮಾತ್ರ ಗೊತ್ತು ಗುರುಗಳೇ, ಲಗ್ನ ಗೊತ್ತಿಲ್ಲ. ನನಗೆ ಇದೇ ರಾಶಿಯಲ್ಲಿ ಹುಟ್ಟಿದ್ದೀನಿ, ಲಗ್ನ ಸಮಯ ಗೊತ್ತಿಲ್ಲ, ರಾಶಿ ಒಂದು ಗೊತ್ತು. ರಾಶಿ ಗೊತ್ತಿದ್ದರೆ ರಾಶಿಯನ್ನು ನೋಡ್ಕೊಳ್ಳಿ. ರಾಶಿ 30 to 40% ಪ್ರೆಡಿಕ್ಷನ್ಸ್. ಚಂದ್ರನಿಂದ ವೀಕ್ಷಣೆ ಅಂತ ನೋಡ್ತೀವಿ. ಚಂದ್ರ ಕೂಡ ಬಹಳ ಮುಖ್ಯವಾಗಿ ನಾವು ಲಗ್ನವನ್ನು ಚಂದ್ರ ಲಗ್ನ ಅಂತಲೇ ಕೂಡ ನೋಡ್ತಾರೆ. ಸೊ ಲಗ್ನದಿಂದ ಗೊತ್ತಿದ್ರೆ ನೋಡ್ಕೊಳ್ಳಿ. ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಗುರು ದಶಾಭುಕ್ತಿ ಇಲ್ಲಿದ್ದಾಗ ಭಾಳ ಹೆಚ್ಚಿನ ಫಲಗಳು ಲಭ್ಯವಾಗುತ್ತೆ. ಆ ಗುರು ಲಗ್ನದಲ್ಲಿಲ್ಲ, ಭುಕ್ತಿಯಲ್ಲಿಲ್ಲ, ಅಂತರ್ಭುಕ್ತಿಯಲ್ಲಿಲ್ಲ, ಬೇರೆ ದಶಾ ನಡೀತಾ ಇದೆ, ಶನಿ ದಶಾ ನಡೀತಾ ಇದೆ. ಅಫ್ಕೋರ್ಸ್ ಶನಿ ದಶನೂ ಕೂಡ ಈಸ್ ವೆರಿ ಗುಡ್. ನಿಮ್ಮ ಜಾತಕಕ್ಕೆ ಶನಿಯ ಮೇಲೆ ದೃಷ್ಟಿಯನ್ನು ಬೀಳೋದ್ರಿಂದ ಗುರುವಿನ ಅಂದರೆ 9ರ ದೃಷ್ಟಿ ಬೀಳೋದ್ರಿಂದ ಅದು ಉಚ್ಚ ಗುರುವಿನ ದೃಷ್ಟಿ ಭಾಳ ವಿಶೇಷವಾಗ್ತದೆ.
ಸತ್ಯ ಕೂಡ. ಹಾಗಾಗಿ ತುಲಾರಾಶಿ ತುಲಾಲಗ್ನಕ್ಕೆ ಎರಡೂ ನಿಮಗೆ ಶನಿ ದಶ ನಡೀತಿದ್ರು ಕೂಡ ಬ್ಯೂಟಿಫುಲ್, ಭುಕ್ತಿ ನಡೀತಿದ್ರೆ ಇದಿದ್ದು ಬ್ಯೂಟಿಫುಲ್. ಬೇರೆ ದಶ ನಡೀತಾ ಇದ್ರೆ ಎಫೆಕ್ಟ್ ಕಡಿಮೆ. ಯಾವಾಗಲೂ ಸೂಕ್ಷ್ಮ ಭುಕ್ತಿಯಲ್ಲಿ ಬಂದಾಗ ಅದರ ತತ್ವವನ್ನು ಕೊಡುತ್ತೆ. ನಾಟ್ ಬ್ಯಾಡ್. ಗುರು ಗಜಕೇಸರಿ ಯೋಗದ ತತ್ವ, ಹಂಸಯೋಗ ಅಂತ ಕೂಡ ಕರಿತೀವಿ. ಈ ತುಲಾರಾಶಿ ತುಲಾಲಗ್ನಕ್ಕೆ ನೋಡಿ, ಮುಖ್ಯವಾಗಿ ಹಣಕಾಸಿನ ವಿಚಾರ. ಕುಟುಂಬದಲ್ಲಿ ಎಲ್ಲರೂ ನಿಮ್ಮ ವಿಲನ್ ಥರ ನೋಡ್ತಾ ಇರ್ತಕ್ಕಂಥವ್ರಿಗೆ ತುಲಾರಾಶಿ ತುಲಾಲಗ್ನಕ್ಕೆ ಖಂಡಿತ ಗುರುವಿನ ದೃಷ್ಟಿ 2ರ ಸ್ಥಾನದ ಮೇಲೆ ಬೀಳುತ್ತೆ. ಅಂದ್ರೆ ಅರ್ಥಾತ್ ತುಲಾಲಗ್ನದಿಂದ ವೃಶ್ಚಿಕ ರಾಶಿಯ ಮೇಲೆ ಬೀಳೋದ್ರಿಂದ ಹಣಕಾಸು ವಹಿವಾಟುಗಳು, ಆಮೇಲೆ ವೃಶ್ಚಿಕ ರಾಶಿ ಏನಾದರೂ ನಿಮ್ಮ ಜಾತಕದಲ್ಲಿ ಈ ಧನಸ್ಥಾನದಲ್ಲಿ ಅಂದರೆ ಕುಜನಿದ್ದು ಅಂದರೆ ಕುಜದೋಷನೂ ಕೂಡ ಕ್ಯಾನ್ಸಲ್. ತುಲಾರಾಶಿ ತುಲಾಲಗ್ನಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಣಕಾಸಿನ ವಿಚಾರ, ಕುಟುಂಬದ ವಿಚಾರ ಎಲ್ಲವೂ ಕೂಡ ಇಲ್ಲಿ ಅಡಕವಾಗಿರ್ತಕ್ಕಂಥದ್ದು ಗುರುವಿನ ತತ್ವದ ಆಧಾರದ ಮೇಲೆ. ಸತ್ಯವಾಗಲೂ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಗುರುವಿನ ಒಂದು ದೃಷ್ಟಿ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಯನ್ನು ತಂದೇ ತರುತ್ತೆ. ಹಾಗಾಗಿ ನಿಮ್ಮ ಕುಟುಂಬ ಹಣಕಾಸಿನ ವಿಚಾರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ. ನಿಮ್ಮ ಮಾತು ಕೂಡ ಬದಲಾವಣೆ ಅಂದರೆ ಒಳ್ಳೆಯ ಜ್ಞಾನವಂತರಾಗಿ ಮಾತಾಡ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿರುತ್ತೆ. ಈವನ್ ಭಾಳ ವಿಶೇಷವಾಗಿ ಈ ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಡಲ್ಲಿತ್ತು ಅಂತ ಅಂತಕ್ಕಂಥವ್ರಿಗೆ ಅಲ್ಲೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗೋದು ಎರಡು ಮಾತೇ ಇಲ್ಲ. ಜ್ಞಾನವಂತರಾಗ್ತೀರಿ, ಅಭಿವೃದ್ಧಿ, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕರಿತೀವಿ, ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತದೆ. ಈ ಒಂದು ಅಸ್ತಂಗತ ತ್ಯಾಗ ಉದಯವಾಗೋದ್ರಿಂದ ಗುರುವಿನ ಫಲ ತುಲಾರಾಶಿ ತುಲಾಲಗ್ನಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಫಲನೇ ಅಂತ ಹೇಳ್ತದು, ಎರಡು ಮಾತೇ ಇಲ್ಲ. 100% ಇಸ್ ವೆರಿ ಗುಡ್. ಹಾಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಮನೆಯನ್ನು ಕಟ್ತಾ ಇದ್ದೀನಿ, ಮನೆ ಕಟ್ತಾ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು, ಅಯ್ಯೋ ಸೈಟ್ ಖರೀದಿ ಮಾಡಬೇಕಾಗಿದ್ದು, ಯಾಕೋ ಕೈ ತಪ್ತಿದೆ. 4ರ ಅಧಿಪತ್ಯನ ಆಗಿರ್ತಕ್ಕಂಥ ಶನಿ ಷಷ್ಠಭಾವದಲ್ಲಿ ವಕ್ರನಾಗಿದ್ದಾನೆ. ಸಾಲ ತಗೋಬೇಕು ಅಂತ ತಾವು ಅಪ್ಲೈ ಮಾಡ್ತಿದ್ರೆ ಅಪ್ಲೈ ನೋ ರಿಪ್ಲೈ ಆಗೋಗಿತ್ತು. ಅಫ್ಕೋರ್ಸ್ ಈಗ ಒಂದು ಬಲ ವಿದ್ಯಾರ್ಥಿಗಳಿಗೆ ಹೊಸ ಕಲಿಕೆಯ ವಿಧಾನಗಳನ್ನು ತಿಳಿಸ್ಕೊಡುತ್ತೆ ಗುರು. ಆ ದೃಷ್ಟಿಯನ್ನು ಬೀಳೋದ್ರಿಂದ ಗುರುವಿನ ದೃಷ್ಟಿ ಮಹತ್ವವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ಇಲ್ಲಿ 4ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ನಿಮಗೆ ಯೂಶಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ, ನೆಮ್ಮದಿ. 4ರ ಸ್ಥಾನ ನೆಮ್ಮದಿಯನ್ನು ತಂದುಕೊಡುತ್ತೆ. ನೀನು ಎಲ್ಲಾದರೂ ಇರಪ್ಪ, ನಾನು ನೆಮ್ಮದಿ ಕೊಡ್ತೀನಿ, ನೋ ಪ್ರಾಬ್ಲಮ್. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಅಕ್ಟೋಬರ್ವರೆಗೂ ಕೂಡ ಈ ಫಲಗಳು ನಿರ್ಣಯವಾಗುತ್ತೆ. ಅಷ್ಟರೊಳಗೆ ನೀವೇನಾದರೂ ಮಾಡ್ಕೊಳ್ಳಿ. ಇದು ಚಾನ್ಸಸ್, ಗುರುವಿನ ದೃಷ್ಟಿ. ಅದಕ್ಕೋಸ್ಕರ ಗುರುಬಲ ಅಂತ ಏನು ಕಾಯ್ತಾ ಇದ್ರು. ಅಫ್ಕೋರ್ಸ್ ದಿಸ್ ಈಸ್ ದ ರೈಟ್ ವೇ ಟು ಡೂ. ನೀವು ಈಗ ಮಾಡ್ತಕ್ಕಂಥ ಕೆಲಸಗಳು ಸುಮ್ಮನೆ ಕೂತ್ಕೊಳ್ತಲೇ ಇರತಕ್ಕಂಥ ಕೆಲಸ, ಅಟ್ಲೀಸ್ಟ್ ಅದನ್ನು ನೀವು ಓವರ್ಕಮ್ ಮಾಡಿ ಬಂದರೆ ಖಂಡಿತ ತುಲಾರಾಶಿ ತುಲಾಲಗ್ನಕ್ಕೆ ಇದೊಂದು ವರದಾನವಾಗಿ ಪರಿಣಾಮವನ್ನು ಬೀರುತ್ತೆ. ಕೇವಲ ಅಕ್ಟೋಬರ್ ಆದ ನಂತರ ಸಿಂಹರಾಶಿ ಪ್ರವೇಶವನ್ನು ಮಾಡುತ್ತೆ. ಆಗಲೂ ಕೂಡ ಬಲ ಇದೆ, ತಿಳ್ಕೊಳ್ಳಿ, ಆಗಲೂ ಕೂಡ ಬಲ ಇದೆ ನಿಮಗೆ. ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಈ ಕಾಲ ಎಚ್ಚೆತ್ಕೊಂಡ್ರೆ ತುಲಾರಾಶಿ ತುಲಾಲಗ್ನದವ್ರಿಗೆ ಖಂಡಿತವಾಗಿ ವಿಶೇಷತೆ. ಅದೇ ಜ್ಯೋತಿಷ್ಯದ ಜ್ಞಾನ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಜ್ಯೋತಿಷ್ಯ ಅಫ್ಕೋರ್ಸ್ ಈ ಥರದ ನಿಮಗೆ ವಿಧಾನಗಳನ್ನು ಕೊಡುತ್ತೆ. ಆ ವಿಧಾನದಿಂದ ನೀವು ಒಂದೊಂದೇ ಸ್ಟೆಪ್ ದಾರಿ ತೋರಿಸ್ದಂಗೆ ಮುಂದೆ ಸಾಗುತ್ತೆ ಅಂತಾರಲ್ಲ. ಅಫ್ಕೋರ್ಸ್ ಇದೇ ಜ್ಯೋತಿಷ್ಯದ ಜ್ಞಾನ ನಿಮಗೆ ಅಪಾರವಾಗಿ ಏನೂ ಕೊಡೋದಿಲ್ಲ. ಈ ಜ್ಞಾನವಂತರಾಗ್ತಕ್ಕಂಥದ್ದು ಭಾಳ ವಿಶೇಷತೆ ಆಗುತ್ತೆ. ವಿದ್ಯಾರ್ಥಿಗಳು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ತುಲಾರಾಶಿ ತುಲಾಲಗ್ನಕ್ಕೆ ಬರುತ್ತೆ. ನಾನು ಮನೆ ನಿರ್ಮಾಣ ಮಾಡಬೇಕಾಗಿತ್ತು ಗುರುಗಳೇ, ಯಾಕೋ ಅಡೆತಡೆಗಳು ಬರ್ತಾಯಿತ್ತು. ಅಫ್ಕೋರ್ಸ್ ಈಗ ಮನೆಯ ವಿಚಾರದಲ್ಲಿ, ಜಮೀನಿನ ವಿಚಾರದಲ್ಲಿ, ವ್ಯವಸಾಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ಗ್ರಾಫ್ ಸ್ವಲ್ಪ ರೈಸ್ ಆಗ್ತಕ್ಕಂಥದ್ದು ಕೂಡ ಸತ್ಯ. ಭೂಮಿಯ ವಿಚಾರದಲ್ಲಿ ರಿಯಲ್ ಎಸ್ಟೇಟು ಮತ್ತೊಂದು ಮಾಡ್ತಾ ಇರ್ತಕ್ಕಂಥ ತುಲಾರಾಶಿ ತುಲಾಲಗ್ನಕ್ಕೆ ಸ್ವಲ್ಪ ಬೂಮ್ ಆಗುತ್ತೆ ಕೂಡ. ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ಪಡ್ತಕ್ಕಂಥದ್ದು ಕೂಡ ಗುರುವಿನ ಅನುಗ್ರಹದಿಂದ ಸಿಗುತ್ತೆ. ಬೆಳಗ್ಗೆ ನಿಮಗೆ ಶನಿ ದಶಾನು ನಡೀತಾ ಇದ್ದರೆ ಶನಿ ಅನುಗ್ರಹದಿಂದ, ಅಂದರೆ ಗುರುವಿನ ಅನುಗ್ರಹ ಈ ಶನಿಯ ಮೇಲೆ ಬಿದ್ದಿರೋದ್ರಿಂದ ಖಂಡಿತವಾಗಿ ಆ ಒಂದು ಸ್ಥಾನದಲ್ಲಿ ನಿಮಗೆ ಶುಭವನ್ನು ತರತಕ್ಕಂಥದ್ದು ಮ್ಯಾಕ್ಸಿಮಮ್ ಇರುತ್ತೆ. ಕುಟುಂಬ ಸೌಖ್ಯ, ಮೃಷ್ಟಾನ್ನ ಭೋಜನ, ಒಳ್ಳೊಳ್ಳೆ ಉಡುಗೊರೆಗಳು ಸಿಗ್ತಕ್ಕಂಥದ್ದು ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ತುಲಾರಾಶಿ ತುಲಾಲಗ್ನಕ್ಕೆ ಲಭ್ಯವಾಗ್ತದೆ. ಅದೇ ರೀತಿಯಾಗಿ ನೋಡಿ, ಗುರು ಉದಯವಾಗಿರದ ನಂತರ 9ರ ದೃಷ್ಟಿ ತುಲಾಲಗ್ನದಿಂದ ಷಷ್ಠಭಾವ ಅಂತ ನೋಡಿದ್ವಿ. ತನ್ನದೇ ಆಗಿರ್ತಕ್ಕಂಥ ರಾಶಿಯನ್ನು ನೋಡಿದ್ರೆ ನೋಡಿ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಿಧಾನಗತಿಯಲ್ಲಿರ್ತಕ್ಕಂಥ ಕೆಲಸಗಳೆಲ್ಲ ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಆಗ್ತಾ ಬರುತ್ತೆ.
ಸಂಬಳ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮ್ಮ ಒಂದು ಪೊಸಿಷನ್ ಚೇಂಜಸ್ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಹೈ ಗ್ರೇಡ್ ಅಂತ ಕರಿತೀವಿ. ಇದಕ್ಕಿದ್ದಾಗೆ ನಿಮಗೆ ಆಫರ್ ಲೆಟರ್ ಬರ್ಬೋದು, ನೀವು ಇಂಥ ಹುದ್ದೆಗೆ ಆಯ್ಕೆ ಆಗಿದ್ದೀರಾ ಅಂತ ಬರ್ಬೋದು. ಖಂಡಿತವಾಗಿ ನೋಡ್ಕೊಳ್ಳಿ. ಅದರಲ್ಲಿ ಯಾರು ತುಲಾರಾಶಿ ತುಲಾಲಗ್ನಕ್ಕೆ ಗುರುದಶಾ ಭುಕ್ತಿಗಳು ನಡೀತಾ ಇದ್ದರೆ ಸರ್ಕಾರಿ ಕೆಲಸಗಳಿಗೆ ಏನಾದರೂ ನಿಮಗೆ ಇಂಟರ್ವ್ಯೂಸು ಈ ಒಂದು ಪೀರಿಯಡಲ್ಲಿ ಅಕ್ಟೋಬರ್ವರೆಗೂ ಬಂತು, ಧಾರಾಳವಾಗಿ ಮಾಡಿ. ತುಂಬ ಸಾಧ್ಯತೆ ಇರ್ತದೆ. ಅದರಲ್ಲಿ ಗುರುದಶಾಭುಕ್ತಿಗಳಿದ್ದು ಆ ಗ್ರಹದ ಅಂದರೆ ಆ ಗ್ರಹ ಕೂಡ ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ದು, ನಿಮ್ಮ ರಾಶಿ ನಕ್ಷತ್ರದಲ್ಲಿ ಹೇಗೆ ಕೂತಿದೆ ಮತ್ತು ದಶಾಭುಕ್ತಿಗಳಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋದಾದರೆ ತುಲಾರಾಶಿ ತುಲಾಲಗ್ನಕ್ಕೆ ಸರ್ಕಾರಿ ಯೋಗನೂ ಕೂಡ ಭಾಳ ವಿಶೇಷವಾಗಿರ್ತದೆ. ರಾಜಕೀಯ ವ್ಯಕ್ತಿಗಳಿಗೆ ಒಂದು ಸುದೀರ್ಘವಾಗಿರತಕ್ಕಂಥ ಮಾರ್ಗಗಳು ನಿಮಗೆ ಲಭ್ಯವಾಗುತ್ತೆ. ಏನಾದರೂ ನಿಮಗೆ ಒಳ್ಳೆಯ ಮಂತ್ರಿ ಸ್ಥಾನ ಸಿಗ್ಬೋದು, ಹಾಗೆ ಒಳ್ಳೆಯ ಅಧ್ಯಕ್ಷ ಸ್ಥಾನ ಸಿಗ್ಬೋದು. ಜೊತೆಗೆ ಯಾವುದಾದ್ರೂ ನಿಗಮಮಂಡಳಿಯ ಕೂಡ ಅಧ್ಯಕ್ಷ ಸ್ಥಾನ ಸಿಗ್ತಕ್ಕಂಥದ್ದು ಕೂಡ ಇದೆ. ಮ್ಯಾಕ್ಸಿಮಮ್ ತುಲಾರಾಶಿ ತುಲಾಲಗ್ನಕ್ಕೆ ಈ ಗುರುವಿನ ಅನುಗ್ರಹ ಭಾಳ ವಿಶೇಷವಾಗ್ತದೆ. 10ರ ಸ್ಥಾನ ವೀಕ್ ಆಗಿರೋದ್ರಿಂದ ನೀವು ಆಕ್ಟಿವೇಟ್ ಆಗಬೇಕು, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಶನಿಯ ಮೇಲೆ ದೃಷ್ಟಿ ಬೀಳೋದ್ರಿಂದ ಧರ್ಮ ಕರ್ಮಾಧಿಪತಿ ಯೋಗ ಕೂಡ ಬರ್ತಕ್ಕಂಥದ್ದು ಈ ಒಂದು ಸ್ಥಾನದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಇದರಿಂದ ಖಂಡಿತ ನಿಮಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಹಾಗೆ ಕಾರ್ಯದಲ್ಲಿ ಪ್ರವೃತ್ತದೆ. ಇವೆಲ್ಲ ಯಾಕೆಂದರೆ ಶನಿ ವಕ್ರರಾಗಿರೋದ್ರಿಂದ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ. ದಾರಿಯನ್ನು ತೋರಿಸ್ತಕ್ಕಂಥದ್ದು ಗುರುವಿನ ತತ್ವ. ಆದರೆ ತಾವು ಕೂಡ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ತುಲಾರಾಶಿ ತುಲಾಲಗ್ನಕ್ಕೆ ಒಂದು ವರದಾನವಾಗಿ ಪರಿಣಾಮವನ್ನು ಬೀರುತ್ತೆ. ಕೂತ್ಕೋಬೇಡಿ ಮನೆಯಲ್ಲಿ, ಗೋಟ ಫ್ರಮ್ ಹೋಮ್, ಆಚೆಯಿಂದ ಹೋಗಿ. ಖಂಡಿತ ಭಾಳ ವಿಶೇಷವಾಗಿರತಕ್ಕಂಥ ಫಲಲಭ್ಯತೆ ಆಗುತ್ತೆ. ನೀವು ಕೂಡ ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಪ್ರತಿ ದಿವಸ 21 ಬಾರಿ ಹೇಳಿ. ಗುರುವಿನ ಅನುಗ್ರಹ ಆಗುತ್ತೆ. ಕೆಲಸ ಕಾರ್ಯಗಳು ಸುಗಮವಾಗಿ ನಡಿಬೇಕು ಅಂದರೆ ಗುರುವಾರಗಳಂದು ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಾ ಬನ್ನಿ. ಹಳದಿ ಪುಷ್ಪವನ್ನು ಗುರುರಾಯರು ಅಥವಾ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಖಂಡಿತ ಇನ್ನಷ್ಟು ಫಲಗಳು ಲಭ್ಯವಾಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ, ಇದು ಸತ್ಯ. ಮ್ಯಾಕ್ಸಿಮಮ್ 3, 6, 10 ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಯೋಗದ ಗುರು ಉದಯದಿಂದ ಬರ್ತಕ್ಕಂಥದ್ದು ಇರುತ್ತೆ. ಖಂಡಿತವಾಗಿ ಈ ಸಮಯವನ್ನು ತಾವು ಸದುಪಯೋಗ ಮಾಡ್ಕೊಳ್ಳಿ. ತುಲಾರಾಶಿ ತುಲಾಲಗ್ನದವ್ರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಆದಷ್ಟು ಕೂಡ ಈ ಥರದ ವಿಡಿಯೋಸ್ನ ನೀವು ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಖಂಡಿತ ನಿಮಗೆ ವಿಶೇಷವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.